ಇದೆಲ್ಲವನ್ನ ಕೂಡ ನೋಡ್ತಾ ಇರುವಂತ ಸಿದ್ದರಾಮಯ್ಯವರು ನಿಜವಾಗ್ಲೂ ಕೂಡ ಜಾಲಿ ಜಾಲಿ ಅಂತಿದ್ದಾರೆ. ಒಂದು ಕಡೆ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಮತ್ತೆ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೆದ್ದ ರಾಮಯ್ಯ ಆಗಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಕುರ್ಚಿ ಯುದ್ಧ ನಡೀತಾನೆ ಇದೆ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಅಲ್ಲಿಂದಲೇ ಫೋನ್ ಮಾಡಿ ಇಬ್ರು ಒಂದು ಮೀಟಿಂಗ್ ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ ಸೆಷನ್ ಮೇಲೆ ಅದು ಪೆಟ್ಟು ಬೀಳಬಹುದು, ಅದನ್ನ ತಡಿಬೇಕು, ವಿಪಕ್ಷದವರಿಗೆ ಅಸ್ತ್ರ ಆಗಬಾರದು ಅಂತೇಳಿ ಸೂಚನೆ ಕೊಟ್ಟ ಬಳಿಕ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದವು. ಅದಾದ ಬಳಿಕ ಸ್ವಲ್ಪ ದಿನ ತಣ್ಣಗಾಗಿತ್ತು. ಆದ್ರೆ ಮತ್ತೆ ಅದು ಮುನ್ನೆಲೆಗೆ ಬಂತು. ಅದು ಎತ್ತಿಂದ ಸಿದ್ದರಾಮಯ್ಯ ಕೊಟ್ಟಂತ ಒಂದು ಹೇಳಿಕೆಯಿಂದ. ನೋಡಿ, ಈ ನಾಯಕತ್ವ ಸಂಘರ್ಷದ ಮಧ್ಯೆ ನಾಯಕರು ದೆಹಲಿಯಲ್ಲಿದ್ದಾರೆ. ಕಾಂಗ್ರೆಸ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗಿದ್ದರು. ಹಾಗಾದ್ರೆ ಅಲ್ಲಿ ಕುರ್ಚಿ ಸಂಘರ್ಷದ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆಗಳು ಇದ್ದಾಗ ಇಲ್ಲ ಅಂತ ಹೇಳ್ತಾ ಇದೆ ಮೂಲಗಳು. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ ಅಂತ. ಇನ್ನು ಈ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿ ಅವರು, ಅದೇ ರೀತಿಯಾಗಿ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಆಗಲಿಲ್ಲ. ಇನ್ನು ಸಿಡಬ್ಲ್ಯೂಸಿ ಸಭೆಯ ಬಳಿಕ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಉದ್ಭವ ಆಗುತ್ತೆ. ಆದರೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯದಲ್ಲಿ ಕುರ್ಚಿ ಯುದ್ಧ ಜೋರಾದ್ರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ, ಹೇಳಿಕೆಗಳು ಹೊರಬೀಳ್ತಾ ಇದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆಯ ವೇಳೆ ಏನಾದ್ರೂ ಚರ್ಚೆ ಆಗಿದೆ ಆದ್ರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಇನ್ನು ಈ ಕುರ್ಚಿ ಗೊಂದಲದ ಬಗ್ಗೆ ವಿವರಣೆಯನ್ನ ಕೂಡ ಸಿದ್ದರಾಮಯ್ಯವರು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀನಿ, ಸ್ಥಿರ ಆಡಳಿತವನ್ನ ಕೊಟ್ಟಿದ್ದೇನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ, ಇದೆಲ್ಲವನ್ನೂ ಕೂಡ ತಿಳಿಸಿದ್ದಾರೆ ಸಿದ್ದರಾಮಯ್ಯವರು. ಆದ್ರೆ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದಾಗಿ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ವಿಪಕ್ಷಗಳು ಇವತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಅಂತೇಳಿ ಅವರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ನೀವೇ ಡಿ.ಕೆ. ಶಿವಕುಮಾರ್ ಮತ್ತು ಟೀಮ್ಗೆ ಬಾಯಿಗೆ ಬೀಗವನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು. ಸಂಪುಟ ಪುನಾರಚನೆಗೂ ಕೂಡ ಪಟ್ಟು ಹಿಡಿದಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಬೇಕು ಇದಕ್ಕೆ ಅಸ್ತು ಅಂದಿದ್ಯಾ, ದೆಹಲಿಯಿಂದ ವಾಪಸ್ ಬಂದ ಬಳಿಕವಷ್ಟೇ ಆ ಎಲ್ಲಾ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡ. ಇದೆಲ್ಲವನ್ನ ಕೂಡ ನೋಡ್ತಾ ಇರುವಂತಹ ಸಿದ್ದರಾಮಯ್ಯವರು ನಿಜವಾಗ್ಲೂ ಕೂಡ ಜಾಲಿ ಜಾಲಿ ಅಂತಿದ್ದಾರೆ. ಒಂದು ಕಡೆ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಮತ್ತೆ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೆದ್ದ ರಾಮಯ್ಯ ಆಗಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಕುರ್ಚಿ ಯುದ್ಧ ನಡೀತಾನೆ ಇದೆ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಅಲ್ಲಿಂದಲೇ ಫೋನ್ ಮಾಡಿ ಇಬ್ರು ಒಂದು ಮೀಟಿಂಗ್ ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ ಸೆಷನ್ ಮೇಲೆ ಅದು ಪೆಟ್ಟು ಬೀಳಬಹುದು, ಅದನ್ನ ತಡಿಬೇಕು, ವಿಪಕ್ಷದವರಿಗೆ ಅಸ್ತ್ರ ಆಗಬಾರದು ಅಂತೇಳಿ ಸೂಚನೆ ಕೊಟ್ಟ ಬಳಿಕ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಆದವು. ಅದಾದ ಬಳಿಕ ಸ್ವಲ್ಪ ದಿನ ತಣ್ಣಗಾಗಿತ್ತು. ಆದ್ರೆ ಮತ್ತೆ ಅದು ಮುನ್ನೆಲೆಗೆ ಬಂತು. ಅದು ಎತ್ತಿಂದ ಸಿದ್ದರಾಮಯ್ಯ ಕೊಟ್ಟಂತ ಒಂದು ಹೇಳಿಕೆಯಿಂದ. ನೋಡಿ, ಈ ನಾಯಕತ್ವ ಸಂಘರ್ಷದ ಮಧ್ಯೆ ನಾಯಕರು ದೆಹಲಿಯಲ್ಲಿದ್ದಾರೆ. ಕಾಂಗ್ರೆಸ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗಿದ್ದರು. ಹಾಗಾದ್ರೆ ಅಲ್ಲಿ ಕುರ್ಚಿ ಸಂಘರ್ಷದ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆಗಳು ಇದ್ದಾಗ ಇಲ್ಲ ಅಂತ ಹೇಳ್ತಾ ಇದೆ ಮೂಲಗಳು. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ ಅಂತ. ಇನ್ನು ಈ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿ ಅವರು, ಅದೇ ರೀತಿಯಾಗಿ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆ ಆಗಲಿಲ್ಲ. ಇನ್ನು ಸಿಡಬ್ಲ್ಯೂಸಿ ಸಭೆಯ ಬಳಿಕ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಉದ್ಭವ ಆಗುತ್ತೆ. ಆದರೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯದಲ್ಲಿ ಕುರ್ಚಿ ಯುದ್ಧ ಜೋರಾದ್ರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ, ಹೇಳಿಕೆಗಳು ಹೊರಬೀಳ್ತಾ ಇದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆಯ ವೇಳೆ ಏನಾದ್ರೂ ಚರ್ಚೆ ಆಗಿದೆ ಆದ್ರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಇನ್ನು ಈ ಕುರ್ಚಿ ಗೊಂದಲದ ಬಗ್ಗೆ ವಿವರಣೆಯನ್ನ ಕೂಡ ಸಿದ್ದರಾಮಯ್ಯವರು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀನಿ, ಸ್ಥಿರ ಆಡಳಿತವನ್ನ ಕೊಟ್ಟಿದ್ದೇನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ,
ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಆದ್ರೆ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದಾಗಿ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ವಿಪಕ್ಷಗಳು ಇವತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಅಂತೇಳಿ ಅವರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ನೀವೇ ಡಿ.ಕೆ. ಶಿವಕುಮಾರ್ ಮತ್ತು ಟೀಮ್ಗೆ ಬಾಯಿಗೆ ಬೀಗವನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು. ಸಂಪುಟ ಪುನಾರಚನೆಗೂ ಕೂಡ ಪಟ್ಟು ಹಿಡಿದಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಬೇಕು ಇದಕ್ಕೆ ಅಸ್ತು ಅಂದಿದ್ಯಾ, ದೆಹಲಿಯಿಂದ ವಾಪಸ್ ಬಂದ ಬಳಿಕವಷ್ಟೇ ಆ ಎಲ್ಲಾ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡ. ಇದೆಲ್ಲವನ್ನ ಕೂಡ ನೋಡ್ತಾ ಇರುವಂತಹ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಕೂಡ ಜಾಲಿ ಜಾಲಿ ಅಂತಿದ್ದಾರೆ. ಒಂದು ಕಡೆ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯವರು ಮತ್ತೆ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗೆದ್ದರಾಮಯ್ಯ ಆಗಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಕುರ್ಚಿ ಯುದ್ಧ ನಡೀತಾನೆ ಇದೆ. ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡಿ ಅಲ್ಲಿಂದಲೇ ಫೋನ್ ಮಾಡಿ ಇಬ್ರು ಒಂದು ಮೀಟಿಂಗ್ ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿ ಸೆಷನ್ ಮೇಲೆ ಅದು ಪೆಟ್ಟು ಬೀಳಬಹುದು, ಅದನ್ನ ತಡಿಬೇಕು, ವಿಪಕ್ಷದವರಿಗೆ ಅಸ್ತ್ರ ಆಗಬಾರದು ಅಂತೇಳಿ ಸೂಚನೆ ಕೊಟ್ಟ ಬಳಿಕ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅದಾದ ಬಳಿಕ ಸ್ವಲ್ಪ ದಿನ ತಣ್ಣಗಾಗಿತ್ತು. ಆದ್ರೆ ಮತ್ತೆ ಅದು ಮುನ್ನೆಲೆಗೆ ಬಂತು. ಅದು ಎತ್ತಿನಿಂದ ಸಿದ್ದರಾಮಯ್ಯ ಕೊಟ್ಟಂತ ಒಂದು ಹೇಳಿಕೆಯಿಂದ. ನೋಡಿ, ಈ ನಾಯಕತ್ವ ಸಂಘರ್ಷದ ಮಧ್ಯೆ ನಾಯಕರು ದೆಹಲಿಯಲ್ಲಿದ್ದಾರೆ. ಕಾಂಗ್ರೆಸ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದರು. ಹಾಗಾದ್ರೆ ಅಲ್ಲಿ ಕುರ್ಚಿ ಸಂಘರ್ಷದ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆಗಳು ಇದ್ದಾಗ ಇಲ್ಲ ಅಂತ ಹೇಳ್ತಾ ಇದೆ ಮೂಲಗಳು. ಅದರ ಬಗ್ಗೆ ಯಾವುದೇ ರೀತಿಯಾದಂತ ಚರ್ಚೆಗಳಾಗಿಲ್ಲ ಅಂತ. ಇನ್ನು ಈ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿ ಅವರು, ಅದೇ ರೀತಿಯಾಗಿ ಸಂಸದೆಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಯಾವುದೇ ರೀತಿಯಾದಂತ ಚರ್ಚೆ ಆಗಲಿಲ್ಲ. ಇನ್ನು ಸಿಡಬ್ಲ್ಯೂಸಿ ಸಭೆಯ ಬಳಿಕ ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಅನ್ನುವ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಉದ್ಭವ ಆಗುತ್ತೆ. ಆದರೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ರಾಜ್ಯದಲ್ಲಿ ಕುರ್ಚಿ ಯುದ್ಧ ಜೋರಾದ್ರೂ ಕೂಡ, ಇಷ್ಟೆಲ್ಲ ನಡೀತಾ ಇದ್ರು ಕೂಡ, ಹೇಳಿಕೆಗಳು ಹೊರಬೀಳ್ತಾ ಇದ್ರು ಕೂಡ ಕಾಂಗ್ರೆಸ್ನ ವರಿಷ್ಠರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆಯ ವೇಳೆ ಏನಾದರೂ ಚರ್ಚೆ ಆಗಿದೆ ಆದ್ರೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತಾ ಅನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಳ್ಳುತ್ತೆ. ಇನ್ನು ಈ ಕುರ್ಚಿ ಗೊಂದಲದ ಬಗ್ಗೆ ವಿವರಣೆಯನ್ನ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀನಿ, ಸ್ಥಿರ ಆಡಳಿತವನ್ನ ಕೊಟ್ಟಿದ್ದೇನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ, ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಆದ್ರೆ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಂದಾಗಿ ಅಭಿವೃದ್ಧಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ವಿಪಕ್ಷಗಳು ಇವತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಅಂತೇಳಿ ಅವರ ಕೈಗೆ ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾಗಿ ನೀವೇ ಡಿ.ಕೆ. ಶಿವಕುಮಾರ್ ಮತ್ತು ಟೀಮ್ಗೆ ಬಾಯಿಗೆ ಬೀಗವನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು. ಸಂಪುಟ ಪುನಾರಚನೆಗೂ ಕೂಡ ಪಟ್ಟು ಹಿಡಿದಿದ್ದಾರಂತೆ ಮುಖ್ಯಮಂತ್ರಿಗಳು. ನೋಡಬೇಕು ಇದಕ್ಕೆ ಅಸ್ತು ಅಂದಿದ್ಯಾ, ದೆಹಲಿಯಿಂದ ವಾಪಸ್ ಬಂದ ಬಳಿಕವಷ್ಟೇ ಆ ಎಲ್ಲಾ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ. ಮುಂದಿನ ಸುದ್ದಿ ಗಮನ ಕೊಡ.